ಅಲ್ಲಿದ್ದ ಎಲ್ಲರಲ್ಲೂ ತಳಮಳ ಉಂಟಾಗಿತ್ತು. ಯಾರು ಊಹಿಸದ ರೀತಿಯಲ್ಲಿ ಪರಿಸ್ಥಿತಿ ಬದಲಾಗಿತ್ತು. ತುಳಸಿ ಪ್ರಕಾಶ್ ಇಂಡಸ್ಟ್ರೀಸ್ ಕಂಪನಿಯ ಸಿಇಒ ರವಿ ಪ್ರಕಾಶ್ ಅವರು ದಿಢೀರನೆ ಮರಣ ಹೊಂದಿದ್ರು. ಕೋಟಿಗಟ್ಟಲೆ ಆಸ್ತಿ ಹೊಂದಿದ್ದ ಆ ಉದ್ಯಮ ಸಂಸ್ಥೆಯೇ ಬೆಚ್ಚಿ ಬಿದ್ದಿತ್ತು. ನಿಜಕ್ಕೂ ಏನಾಯ್ತೆಂದೇ ತಿಳಿಲಿಲ್ಲ. ಬೆಳಗಾಗ್ತಿದ್ದಂತೆ ಕಂಪನಿಯ ಸಿಬ್ಬಂದಿಗೆ, ಪ್ರಮುಖ ವ್ಯಕ್ತಿಗಳಿಗೆ ಮತ್ತು ಷೇರುದಾರರಿಗೆ ಈ ವಿಷಯ ತಿಳಿಯಿತು. ಮಾಧ್ಯಮಗಳವರು ಹಠಾವಣೆ ಮಾಡ್ತಿದ್ರು. ಬರಬೇಕಾದವರೆಲ್ಲ ಬಂದರು. ರವಿ ಪ್ರಕಾಶ್ ಅವರ ಪತ್ನಿ ತುಳಸಿ ಏನೂ ತೋಚದಂತೆ ಶೂನ್ಯವಾಗಿ ಕೂತಿದ್ರು. ಅವರ ಕಣ್ಣೀರು ಒಳಗೆ ಹೋಗ್ತಿತ್ತು. ಆದರೆ ಅವರ ಕಣ್ಣುಗಳು ಯಾರಿಗೋಸ್ಕರವೋ ಹುಡುಕ್ತಿದ್ವು. ರವಿ ಪ್ರಕಾಶ್ ಅವರ ಪಾರ್ಥಿವ ಶರೀರವನ್ನು ಕೊನೆಯ ದರ್ಶನಕ್ಕಾಗಿ ಅವರ ಬಂಗಲೆಯ ಮುಂದೆ ಸಿದ್ಧಪಡಿಸಲಾಗಿತ್ತು. ಎಲ್ಲರಲ್ಲೂ ಆತಂಕ, ಭಯ, ದುಃಖ ತುಂಬಿತ್ತು. ಈ ತುಳಸಿ ಪ್ರಕಾಶ್ ಇಂಡಸ್ಟ್ರೀಸ್ ಮುಂದಿನ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ವಕೀಲರು, ಉದ್ಯಮಿಗಳು ಬಂದು ಸಂತಾಪ ಸೂಚಿಸ್ತಿದ್ರು. ಮುಂದೆ ಏನಾಗುತ್ತೋ ಎಂಬ ಕುತೂಹಲ ಎಲ್ಲರಲ್ಲಿತ್ತು. ಇನ್ನು ಕೆಲವರು ಒಳಗೆ ಸಂತೋಷನೂ ಇತ್ತು. ದೊಡ್ಡವ್ರು ತೀರ್ಕೊಂಡಿದ್ದ ಸಂಸ್ಥೆಯನ್ನು ಭಾಗ ಮಾಡಿ ಯಾರ ದಾರಿ ಅವ್ರು ನೋಡ್ಕೊಂಡು ಹೊರಟು ಹೋಗಬಹುದು ಅಂತ ಲೆಕ್ಕಾಚಾರ ಹಾಕ್ತಿದ್ರು. ಕಂಪನಿಯ ಲಾಭ ನಷ್ಟ ನಮಗೆ ಬೇಡ, ಕಾನೂನುಬದ್ಧವಾಗಿ ನಮ್ಮ ಶೇರನ್ನು ಯಾರು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಎಂಬ ಧೈರ್ಯ ಅವರಲ್ಲಿತ್ತು. ಈ ಕಾರ್ಯಕ್ರಮ ಮುಗೀತಿದ್ದಂತೆ ಕಂಪನಿ ಮುಚ್ಚಿ ಹೋಗುತ್ತೆ ಅಂತ ಕೆಲವರು ನಂಬಿದ್ರು. ಸಮಯ ಹೀಗೆ ಕಳೀತಾ ಇತ್ತು. ಮಾಧ್ಯಮಗಳವರು ರವಿ ಪ್ರಕಾಶ್ ಅವರ ಏಕೈಕ ಪುತ್ರಿ ಲಂಡನ್ನಿಂದ ಬರಬೇಕಾಗಿದೆ, ಅವರಿಗಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಸುದ್ದಿಯನ್ನು ಎಲ್ಲೆಡೆ ಬಿತ್ತರಿಸಿದ್ರು. ತಂದೆ ತೀರ್ಕೊಂಡ ವಿಷಯ ತಿಳಿದು ಮಗಳು ಇಷ್ಟೊತ್ತಾದರೂ ಬರಲಿಲ್ಲ ಅಂದರೆ ಏನರ್ಥ? ಅವಳು ಬರ್ತಾಳೋ ಅಥವಾ ಇಲ್ವೋ ಅಂತ ಜನರು ಏನೇನೋ ಮಾತುಕೊಡೋದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಬಂಗಲೆ ಮುಂದೆ ಒಂದು ಕಪ್ಪು ಬಣ್ಣದ ಕಾರ್ ಬಂದು ನಿಂತ್ಕೊಂತು. ಕಾರ್ನಿಂದ ವೇಗವಾಗಿ ಕೆಳಗಿಳಿದ್ಲು ಅಂಜನಾ. ಅವಳನ್ನ ನೋಡಿದ ತಕ್ಷಣ ತಾಯಿ ಅಮ್ಮ ಅಂಜು ಅಂತ ಜೋರಾಗತ್ರು. ಅಲ್ಲಿವರೆಗೆ ಗಟ್ಟಿಯಾಗಿದ್ದ ಕಣ್ಣೀರು ಮಗಳನ್ನು ನೋಡಿದ ತಕ್ಷಣ ಉಕ್ಕಿ ಬಂದ್ಬಿಡ್ತು. ಅಂಜನಾ ಓಡಿ ಬಂದು ತಾಯಿಯನ್ನು ಒಪ್ಕೊಂಡು ತನ್ನ ಬಿಟ್ಟು ಹೋದ ತಂದೆಯನ್ನು ನೋಡಿ ಬಾವುಗಳಾದ್ಲು. ಅವಳು ಜೋರಾಗಳ್ತಿರುವಾಗ ಅಲ್ಲಿದ್ದವರು ಬರಬೇಕಾದ ವಾರಸುದಾರೆ ಬಂದಿದ್ದಾಳೆ, ಇನ್ನು ಮುಂದಿನ ವಿಧಿವಿಧಾನಗಳನ್ನ ನಡೆಸಿ ಅಂತ ಅಂದರು. ತಂದೆ ಆಸೆಯಿಂದ ಅವರ ಸ್ವಂತ ಊರಿನಲ್ಲಿ ಅಂತ್ಯ ಸಂಸ್ಕಾರವನ್ನು ಮಗಳ ಕೈಯಿಂದಲೇ ಸಾಂಪ್ರದಾಯಿಕವಾಗಿ ಮಾಡಿಸಲಾಯಿತು. ಬಂದವರೆಲ್ಲ ಅಂಜನಾಳಿಗೆ ಧೈರ್ಯ ಹೇಳಿ, ನಿನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಹೇಗೆ ನಿಭಾಯಿಸ್ತೀಯೋ ನೋಡು ಅಂತ ಬುದ್ಧಿವಾದ ಹೇಳೋಟೋದ್ರು. ಈಗ ಆ ದೊಡ್ಡ ಮನೆಯಲ್ಲಿ ತಾಯಿ ತುಳಸಿ, ಮಗಳು ಅಂಜನಾ ಮತ್ತು ಕೆಲಸದವ್ರ ಗೋಪಿ ಮಾತ್ರ ಉಳಿದಿದ್ರು. ಅಂಜನಾ ತನ್ನ ತಾಯಿಯ ಮಡಿಯಲ್ಲಿ ತಲೆ ಇಟ್ಟು ಅಳ್ತಾ ಇದ್ಲು. ಅಮ್ಮ, ಅಪ್ಪ ಯಾಕೆ ನಮ್ಮನ್ನು ಬಿಟ್ಟು ಹೋದ್ರಮ್ಮ? ಮುಂದಿನ ತಿಂಗಳು ನನ್ನ ಹುಟ್ಟಿದಬ್ಬನ ದೊಡ್ಡದಾಗಿ ಮಾಡ್ತೀನಿ ಅಂತ ಅಂದಿದ್ರಲ್ಲಮ್ಮ, ಇನ್ನು ಯಾರು ಮಾಡ್ತಾರೆ ಅಂತ ಮಗುವಿನಂತೆ ಅತ್ಲು. ತಾಯಿ ಅವಳನ್ನು ಸಮಾಧಾನ ಮಾಡ್ತಾ, ನಿಮ್ಮ ತಂದೆಗೆ ನಿದ್ದೆಯಲ್ಲೇ ಹೃದಯಾಘಾತ ಆಯಿತು, ಅವರು ಪುಣ್ಯವಂತರು, ನಿದ್ದೆಯಲ್ಲೇ ಹೋದರು. ಆದರೆ ನಮ್ಮ ಹಣೆ ಬರಹ ಕೆಟ್ಟದ್ದು. ಇಷ್ಟೆಲ್ಲ ಇದ್ದು ನಮಗಂತ ಯಾರೂ ಇಲ್ಲ. ನಾಳೆಯಿಂದ ಸಮಸ್ಯೆಗಳು ನಮ್ಮನ್ನು ಸುತ್ತುವರಿಯುತ್ತವೆ. ಈ ಮನೆ ನಾಳೆ ನಮಗೆ ಇರುತ್ತೋ ಇಲ್ವೋ ಅಂತ ಭಯ ಆಗ್ತಿದೆ ಅಂತ ತನ್ನ ಮನಸ್ಸಿನ ಆತಂಕವನ್ನು ಮಗಳಿಗೆ ಹೇಳಿದ್ರು. ಅಂಜನಾಳಿಗೆ ಈಗ ತಾನೇ 20 ವರ್ಷ ತುಂಬಿ ಮುಂದಿನ ತಿಂಗಳಿಗೆ 21 ವರ್ಷ ಆಗ್ತಿತ್ತು. ಅವಳು ಲಂಡನ್ನಲ್ಲಿ ಓದ್ತಿದ್ಲು. ಇಲ್ಲಿನ ಬಿಸ್ನೆಸ್ ವ್ಯವಹಾರಗಳು ಅವಳಿಗೆ ಏನೇನೂ ಗೊತ್ತಿಲ್ಲ. ತಂದೆ ಅವಳನ್ನ ತುಂಬ ಮುದ್ದಾಗಿ ಬೆಳೆಸಿದ್ರು. ಅವರು ಹೀಗೆ ಹಠಾತ್ತಾಗಿ ಸತ್ತು ಮಗಳಿಗೆ ತುಂಬ ದೊಡ್ಡ ಪರೀಕ್ಷೆಯನ್ನೇ ತಂದಿಟ್ಟಿದ್ರು. ಮರುದಿನವೇ ಬೋರ್ಡ್ ಕಮಿಟಿ ಮತ್ತು ಷೇರುದಾರರ ಸಭೆ ಕರೆಯಲಾಗಿತ್ತು. ವಕೀಲ ವಿಶ್ವನಾಥ್ ಅವರು ಮೊದಲೇ ಫೋನ್ ಮಾಡಿ ಅಂಜನಾಳಿಗೆ ಕೆಲವು ಎಚ್ಚರಿಕೆಗಳನ್ನು ನೀಡಿದರು. ಅಂಜನಾ ಧೈರ್ಯವಾಗಿ ಸಭೆಗೆ ಹೋದ್ಲು. ಅಲ್ಲಿ ಆಸ್ತಿಯನ್ನು ಹಂಚಿಕೊಳ್ಳೋದು ಕಾಯ್ತಿದ್ದವರಿಗೆ ಅಂಜನಾ ದೊಡ್ಡ ಶಾಕನ್ನೇ ನೀಡಿದ್ಲು. ಅಪ್ಪ ಇಲ್ದಿದ್ರು ಈ ಸಂಸ್ಥೆ ಮುನ್ನಡೆಯುತ್ತೆ, ಇದರ ಜವಾಬ್ದಾರಿಯನ್ನು ನಾನೇ ತಗೊಳ್ತೀನಿ, ನನ್ನ ಕೆಲಸ ನೋಡಿ ನೀವೇ ತೀರ್ಮಾನಿಸಿ ಅಂತ ಗತ್ತಿನಿಂದ ಹಿಡಿದ್ಲು. ಅಲ್ಲಿದ್ದ ಕೆಲವರು ವ್ಯಂಗ್ಯವಾಗಿ ನಗ್ತಾ, ನಿಮ್ಮ ಕೈಯಲ್ಲಿ ಏನಾಗುತ್ತೆ? ಕಂಪನಿ ಆರ್ಥಿಕ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ, ನಾವು ರಿಸ್ಕ್ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನಮ್ಮ ಶೇರ್ ನಮಗೆ ಬೇಕು ಅಂತ ನೇರವಾಗಿ ಹೇಳಿದ್ರು. ಅಂಜನಾ ಮೊದಲೇ ಸಿದ್ಧಪಡಿಸ್ಕೊಂಡಿದ್ದ ಪಟ್ಟಿಯನ್ನು ತೆಗೆದು ಯಾರಿಗೆ ಹೋಗಬೇಕೋ ಅವ್ರು ತಮ್ಮ ಶೇರ್ಸ್ ಪಡೆದು ತಕ್ಷಣ ಹೊರಡಬಹುದು, ಸ್ವಾರ್ಥಿ ಜನರ ಪಾಲುದಾರಿಕೆ ನಮಗೆ ಬೇಡ ಅಂತ ಖಡಕ್ಕಾಗಿ ಉತ್ತರಿಸಿದ್ಲು.
ಇದರಿಂದ ಕೋಪಗೊಂಡ ಕೆಲವು ಷೇರುದಾರರು, ಅನುಭವವಿಲ್ಲದ ನಿನ್ನ ಕೈಯಲ್ಲಿ ಕಂಪನಿ ದಿವಾಳಿಯಾಗೋದು ಖಂಡಿತ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಆಗ ಅಲ್ಲಿದ್ದ ಹಿರಿಯರೊಬ್ಬರು ನಿಜಕ್ಕೂ ವಿಷಯ ಹೇಳಿದ್ರು. ಅಮ್ಮ ಅಂಜನಾ, ನಿಮ್ಮ ತಂದೆ ಮೇಲಿರೋ ಗೌರವಕ್ಕೆ ಹೇಳ್ತಿದ್ದೀನಿ, ಕಂಪನಿಯ ಅರ್ಧದಷ್ಟು ಷೇರುಗಳು ಈಗಾಗಲೇ ಕೈಬಿಟ್ಟಿವೆ. ಇನ್ನುಳಿದ ಭಾಗದಲ್ಲಿ 50% ಸಾಲ ಇದೆ. ಈ ಸಮಯದಲ್ಲಿ ಕಂಪನಿ ನಡೆಸೋದು ಅಸಾಧ್ಯ. ಉಳಿದ ಆಸ್ತಿಯು ನಿಂಗೆ ಸಿಗೋದಿಲ್ಲ. ಅದಕ್ಕೆ ಕಾರಣ ನಿಮ್ಮ ತಂದೆ ಬರೆದಿಟ್ಟಂಥ ವಿಲ್ ಅಂತಂದರು. ವಕೀಲ ವಿಶ್ವನಾಥ್ ಅದನ್ನು ಸ್ಪಷ್ಟಪಡಿಸುತ್ತಾ, ಹೌದಂಜನಾ, ನಿಮ್ಮ ತಂದೆ ಆಸ್ತಿಯನ್ನು 2 ಭಾಗ ಮಾಡಿದ್ದಾರೆ. ಅರ್ಧ ನಿನಗೆ, ಇನ್ನರ್ಧ ನಿನ್ನ ಗಂಡನಿಗೆ ಬರೆದಿದ್ದಾರೆ. ಅವ್ರ ಆಸೆಯಂತೆ ನಿನಗೆ ಮದುವೆ ಆಗಿದ್ದರೆ ಅಥವಾ ಶೀಘ್ರದಲ್ಲಿ ಮದುವೆ ಆಗೋ ಹುಡುಗನಿದ್ರೆ ಆಸ್ತಿ ಸಿಕ್ತಿತ್ತು. ಇಲ್ದಿದ್ರೆ ಆ ಅರ್ಧ ಭಾಗ ಬೋರ್ಡ್ ಕಮಿಟಿಗೆ ಸೇರುತ್ತೆ. ನಿನಗೆ ಮದುವೆಯೂ ಆಗಿಲ್ಲ, ಯಾರ ಜೊತೆಯೂ ಸಂಬಂಧವೂ ಇಲ್ಲ. ಒಂದು ವೇಳೆ ಮದುವೆ ಆಗೋ ಹುಡುಗನಿದ್ದು ಅವನ ಆಸ್ತಿ ಶ್ಯೂರಿಟಿ ಕೊಟ್ಟರೆ ಸಾಲ ವಸೂಲಾತಿ ಮುಂದೂಡಲ್ಪಡ್ತಿತ್ತು. ಆದರೆ ಈಗ ಅದಕ್ಕೆ ಅವಕಾಶವಿಲ್ಲ ಅಂತಂದ್ರು. ಬೇಸರದಿಂದ ಹೇಳಿಬಿಟ್ರು ಅದನ್ನು. ಅಂಜನಾ ತಕ್ಷಣವೇ ಉಪಾಯ ಮಾಡಿ ಸುಳ್ಳು ಹೇಳಿದ್ಲು. ಯಾರು ಹೇಳಿದ್ರು ನನಗೆ ಮದುವೆ ನಿಶ್ಚಯ ಆಗಿಲ್ಲ ಅಂತ? ನಾನು ಲಂಡನ್ನಲ್ಲಿ ಒಬ್ಬರನ್ನ ಪ್ರೀತಿಸ್ತಿದ್ದೀನಿ. ಅವನು ಇಂಡಿಯಾದಲ್ಲಿದ್ದಾನೆ. ಆದರೆ ಕೆಲವು ದಿನಗಳ ಹಿಂದೆ ಅವನಿಗೆ ದೊಡ್ಡ ಅಪಘಾತವಾಗಿ ಆಸ್ಪತ್ರೆಯಲ್ಲೇ ಇದ್ದಾನೆ. ಈ ವಿಷಯ ಅಪ್ಪನಿಗೆ ಮಾತ್ರ ಗೊತ್ತಿತ್ತು ಅಂತ ಸುಳ್ಳು ಹೇಳಿದ್ಲು. ಅಂಜನಾ ಹೇಳಿದ ಮಾತನ್ನು ಬೋರ್ಡ್ ಕಮಿಟಿಯವರು ನಂಬಲಿಲ್ಲ. ಆಹಾ, ಹಾಗಾದರೆ ಆ ಹುಡುಗ ಯಾರು? ಯಾವ ಆಸ್ಪತ್ರೆಯಲ್ಲಿದ್ದಾನೆ? ನಮಗೆ ತಕ್ಷಣ ತೋರಿಸು ಅಂತ ಆಜ್ಞೆ ಮಾಡಿದ್ರು. ಅಂಜನಾ ಒಪ್ಕೊಂಡು ವಕೀಲರನ್ನ ಮತ್ತು ಕಮಿಟಿಯವ್ರನ್ನ ಕರ್ಕೊಂಡು ಆಕೆ ಆಸ್ಪತ್ರೆಗೆ ಹೋದ್ಲು. ನಿಜ ಏನಂದರೆ, ಅಂಜನಾ ತನ್ನ ಆಸ್ಪತ್ರೆ ಗೆಳತಿ ಲಕ್ಷ್ಮಿ ಸಹಾಯದಿಂದ ಕಳೆದ 6 ತಿಂಗಳಿಂದ ಕೋಮಾದಲ್ಲಿರೋ ಒಬ್ಬ ರೋಗಿ ವಿವರಗಳನ್ನ ಮೊದಲೇ ಪಡ್ಕೊಂಡ್ಬಿಟ್ಲು. ಅವನು ಹೇಗೂ ಎದ್ದು ಸತ್ಯ ಹೇಳೋದಿಲ್ಲ ಎಂಬ ಧೈರ್ಯದಿಂದ ಅವನನ್ನೇ ತನ್ನ ಪ್ರಿಯತಮ ಅಂತ ತೋರಿಸೋದಕ್ಕೆ ಕರ್ಕೊಂಡು ಹೋಗಿದ್ಲು. ಅಲ್ಲಿಗೆ ಹೋದಂಥ ಅಂಜನಾ, ಇವನೇ ನಾನು ಪ್ರೀತಿಸಿದ ಹುಡುಗ. ಮುಂದಿನ ತಿಂಗಳು ನನ್ನ ಬರ್ಡೇ ದಿನ ನಮ್ಮ ನಿಶ್ಚಿತಾರ್ಥ ನಡೀಬೇಕಿತ್ತು. ಇವನು ಚೇತರಿಸ್ಕೊಳ್ಳೋವರೆಗೆ ನಾನೇ ಬಿಸ್ನೆಸ್ ನೋಡ್ಕೊಳ್ತೀನಿ ಅಂತ ಅಳ್ತಾ ನಾಟಕ ಆಡಿದ್ಲು. ಆದರೆ ಕಮಿಟಿಯವರಿಗೆ ಇನ್ನೂ ಅನುಮಾನ ಇತ್ತು. ಲಂಡನ್ನಿಂದ ಬಂದ ನಿನಗೆ ಇವನ ಪರಿಚಯ ಹೇಗೆ? ನಮಗೆ ನಂಬಿಕೆ ಬರ್ತಿಲ್ಲ ಅಂತ ಅಂದರು. ಅಂಜನಾ ಹೇಗಾದರೂ ಮಾಡಿ ಅವ್ರನ್ನ ನಂಬಿಸ್ಬೇಕಂತ ನಿರ್ಧಾರ ಮಾಡಿ, ನಿಮಗೆ ನಂಬಿಕೆ ಬರೋದಕ್ಕೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ಇವನಿಗೆ ನಿಮ್ಮ ಮುಂದೆ ಮುತ್ತಿಡ್ತೀನಿ ಅಂತ ಹೇಳಿ ವೆಂಟಿಲೇಟರ್ ಸಹಾಯದಿಂದ ಉಸಿರಾಡ್ತಿದ್ದ ರೋಗಿನ ಹತ್ರ ಕೇಳ್ಕೊಂಡು ತುಟಿಗೆ ತುಟಿ ಜೋಡಿಸಿ ಗಾಢವಾಗಿ ಚುಂಬಿಸಿದ್ಲು. ಅಲ್ಲಿದ್ದವರೆಲ್ಲ ಶಾಕ್ ಆಗಿಬಿಟ್ರು. ಆದರೆ ಅದಕ್ಕಿಂತ ದೊಡ್ಡ ಶಾಕ್ ಅಂಜನಾಳಿ ಕಾಯ್ತಿತ್ತು. ಪಾಪ 6 ತಿಂಗಳಿಂದ ಯಾವುದೇ ರೀತಿ ಚಲನೆಯೇ ಇಲ್ಲದೆ ಕೋಮಾದಲ್ಲಿದ್ದಂಥ ಆ ವ್ಯಕ್ತಿ ಅಂಜನಾ ಮುತ್ತಿದ ತಕ್ಷಣ ಟಕ್ಕನೆ ಕಣ್ಣನ್ನೇ ಬಿಟ್ಬಿಟ್ಟ. ಅಂಜನಾ ಅಂತೂ ಗಾಬರಿಯಿಂದ ದೂರ ಸರಿಯೋದಕ್ಕೆ ಪ್ರಯತ್ನಿಸಿದ್ಲು. ಆದರೆ ಎದುರಿಗೆ ಆಸ್ತಿಗಾಗಿ ಕಾಯ್ತಿರೋ ಕಮಿಟಿಯವರಿದ್ದರು. ಅವಳು ತಕ್ಷಣ ಪರಿಸ್ಥಿತಿ ನಿಭಾಯಿಸ್ತಾ, ಓ ಡಾರ್ಲಿಂಗ್, ನಿನಗೆ ಪ್ರಜ್ಞೆ ಬಂತ, ಐ ಆಮ್ ಸೋ ಹ್ಯಾಪಿ, ಡಾಕ್ಟರ್ ನೋಡಿ ಅಂತ ಗಡಿಬಿಡಿ ಮಾಡಿದ್ಲು. ಆ ವ್ಯಕ್ತಿ ತನಗೇನಾಗ್ತಿದೆ ಅಂತ ತಿಳಿಯದೆ ಅವಳನ್ನೇ ವಿಚಿತ್ರವಾಗಿ ನೋಡ್ತಿದ್ದ. ಅವನೆಲ್ಲಾದರೂ ಯಾರು ನೀನು ಅಂತ ಕೇಳಿಬಿಟ್ರೆ ಅಂತ ಸುಳ್ಳು ಬಯಲಾಗುತ್ತೆ ಅಂತ ಹೆದರ್ಕೊಂಡು ಅಂಜನಾ ತಕ್ಷಣ ಅವನ ಮುಖಕ್ಕೆ ಆಕ್ಸಿಜನ್ ಮಾಸ್ಕ್ ಇಟ್ಟುಬಿಟ್ಲು. ನಂತರ ಕಮಿಟಿಯವರಿಗೆ ನನ್ನ ಪ್ರೀತಿಯೇ ಗೆಲ್ತು, ನಾವು ಕಂಪ್ನಿಯನ್ನು ಮುಚ್ಚೋದಕ್ಕೆ ಬಿಡೋದಿಲ್ಲ ಅಂತ ಆತ್ಮವಿಶ್ವಾಸದಿಂದ ಹೇಳಿದ್ಲು. ಬೇರೆ ದಾರಿ ಇಲ್ಲದೆ ಕಮಿಟಿಯವರು ಆಲ್ ದಿ ಬೆಸ್ಟ್, ಅವನ ಗುಣವಾಗಿ ಮೀಟಿಂಗ್ಗೆ ಬರಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಹೊರಟು ಹೋದರು. ಡಾಕ್ಟರ್ಗಳು ಬಂದು ರೋಗಿನ ಪರೀಕ್ಷಿಸಿ ಆಶ್ಚರ್ಯನೇ ಪಟ್ಬಿಟ್ರು. ಯಪ್ಪ, ಇದು ನಿಜಕ್ಕೂ ಪವಾಡನೇ ನಡೆದು ಹೋಯಿತು. 1 ವರ್ಷದಿಂದ ಇಂಗ್ಲೆಂಡ್ ಮತ್ತು ಭಾರತದ ಆಸ್ಪತ್ರೆಗಳಲ್ಲಿ ಕೋಮಾದಲ್ಲಿದ್ದಂಥ ಈತನಿಗೆ ಒಂದು ಮುತ್ತಿನಿಂದ ಪ್ರಜ್ಞೆ ಬಂದ್ಬಿಡ್ತಾ ಅಂತ ಅನ್ಕೊತಿದ್ರು. ಅಂಜನಾ ರೂಮ್ನಿಂದ ಹೊರಗೆ ಬಂದು ಅಳ್ತಾ ಕೂತಿದ್ದಾಗ ವಕೀಲ ವಿಶ್ವನಾಥ್ ಬಂದು, ಯಾಕಂಜನಾ, ಸದ್ಯಕ್ಕೆ ಸಮಸ್ಯೆ ಬಗೆಹರಿದಿದೆಯಲ್ಲ ಅಂದರು. ಅಂಜನಾ ತಲೆ ಹಿಡ್ಕೊಂಡು, ಅಯ್ಯೋ ಅಂಕಲ್, ನಿಜಕ್ಕೂ ಸಮಸ್ಯೆ ಈಗ ಶುರುವಾಗಿದ್ದು. ಇವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಒಂದು ಮುತ್ತಿಗೆ ಕೋಮಾದಿಂದ ಎದ್ಬಿಟ್ನಲ್ಲ, ಇವನ ಇತಿಹಾಸ ಏನಂತ ತಿಳಿಬೇಕು ಅಂದ್ಲು. ವಕೀಲರು ಆಸ್ಪತ್ರೆಯ ರೆಕಾರ್ಡ್ ಪರಿಶೀಲಿಸಿದಾಗ ಅವರಿಗೆ ತಲೆನೇ ತಿರುಗದಂತಾಗೋಯ್ತು.
ಆ ವ್ಯಕ್ತಿ ಹೆಸರು ಹಯಗ್ರೀವ್ ವರ್ಮಾ, ಕಾರ್ ಕಂಪನಿ, ಸ್ಟೀಲ್, ಸಿಮೆಂಟ್ ಫ್ಯಾಕ್ಟರಿಗಳ ಒಡೆಯ, ಭಾರತದ ಪ್ರಭಾವಿ ಉದ್ಯಮಿ. ವಕೀಲರು ಆತಂಕದಿಂದ, ಅಂಜನಾ, ನೀನು ತಪ್ಪು ವ್ಯಕ್ತಿನ ಆರಿಸ್ಕೊಂಡ್ಬಿಟ್ಟಿದ್ಯಾ, ಇವನು ತುಂಬ ದೊಡ್ಡ ವ್ಯಕ್ತಿ, ಇವನು ಸುಮ್ಮನೆ ಬಿಡೋದಿಲ್ಲ ಅಂತ ಅಂದರು. ಅಷ್ಟರಲ್ಲಿ ಹಯಗ್ರೀವ್ ವರ್ಮನ್ ತಾಯಿ ಕಮಲಿನಿ ಮತ್ತು ಸಂಬಂಧಿಕರು ಓಡ್ ಬಂದರು. ಡಾಕ್ಟರ್ ಅವಳಿಗೆ ನಿಮ್ಮ ಮಗನ ಪ್ರೇಯಸಿ ಬಂದು ಮುತ್ತಿಟ್ಟು ಅವನ್ನ ಬದುಕಿಸಿದಾಳೆ ಅಂತ ಹೇಳಿದರು. ತಾಯಿ ಕಮಲಿನಿ ಆಶ್ಚರ್ಯದಿಂದ ನನ್ನ ಮಗನಿಗೆ ಲವರ್ ಇದ್ದಾಳಾ ಅಂತ ಆನಂದ ಪಟ್ಟರೆ, ಅಲ್ಲಿದ್ದ ಉಳಿದ ಸಂಬಂಧಿಕರು ಮನಸ್ಸಿನಲ್ಲೇ ಉರ್ಕೊಂಡ್ರು. ಯಾಕಂದರೆ ಹಯಗ್ರೀವ್ ಒಬ್ಬ ಸ್ತ್ರೀ ದ್ವೇಷಿ. ಅವನು ಮದುವೆ ಆಗದಿದ್ರೆ ಆಸ್ತಿ ತಮಗೇ ಸಿಗುತ್ತೆ ಅಂತ ಕಾಯ್ತಿದ್ರು. ಹಯಗ್ರೀವ್ ತನ್ನ ಅಣ್ಣ ಸೌರವ್ ವರ್ಮಾ 8 ವರ್ಷಗಳ ಹಿಂದೆ ಒಬ್ಬ ಹುಡುಗಿ ಮೋಸದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಇಡೀ ಸ್ತ್ರೀ ಕುಲವನ್ನೇ ದ್ವೇಷಿಸ್ತಿದ್ದ. ಅತಿಯಾದ ದುಃಖದಿಂದ ಕುಡಿದು ಗಾಡಿ ಓಡಿಸಿ ಅಪಘಾತ ಮಾಡಿಕೊಂಡಿದ್ದ. ಎಲ್ಲರೂ ಹೋದ ನಂತರ ಹಯಗ್ರೀವ್ ಪೂರ್ತಿ ಪ್ರಜ್ಞೆಗೆ ಬಂದಿತ್ತು. ಯಾರ ಅನುಮತಿ ಇಲ್ಲದೆ ನನ್ನ ರೂಮ್ಗೆ ಬಂದು ನನಗೆ ಮುತ್ತಿಟ್ಟ ಆ ಹುಡುಗಿ ಯಾರು ಅಂತ ಡಾಕ್ಟರ್ ಹಾಗೂ ತನ್ನ ಸ್ನೇಹಿತ ಅನಿರುದ್ಧನ ಕೇಳಿದ. ಅಷ್ಟರಲ್ಲಿ ವಕೀಲ ವಿಶ್ವನಾಥ್ ಒಳಗೆ ಬಂದು ಹಯಗ್ರೀವ್ಗೆ ಅಂಜನಾಳ ಪರಿಸ್ಥಿತಿನ ವಿವರಿಸಿ, ದಯವಿಟ್ಟು ಕಣಪ್ಪ ಆ ಹುಡುಗಿಗೆ ಸಹಾಯ ಮಾಡಿ, ಇಲ್ದಿದ್ರೆ ಅವಳ ಕುಟುಂಬ ಬೀದಿಗೆ ಬರುತ್ತೆ ಅಂತ ಬೇಡ್ಕೊಂಡ್ರು. ಆದರೆ ಹಯಗ್ರೀವ್ ಕೋಪದಿಂದ ಅವಳ ಸಮಸ್ಯೆಯಲ್ಲಿ ಸಿಲುಕಿಲ್ಲ, ನನ್ನನ್ನು ಸಿಲುಕಿಸಿದಾಳೆ, ಹಣಕ್ಕೋಸ್ಕರ ಆಸ್ತಿಗೋಸ್ಕರ ಇಷ್ಟೊಂದು ದೊಡ್ಡ ನಾಟಕ ಆಡಿದಾಳೆ, ಹೆಣ್ಣಂದ್ರೇ ಮೋಸ, ನನ್ನ ಅನುಮತಿ ಇಲ್ಲದೆ ನನ್ನನ್ನು ಮುಟ್ಟಿದವಳನ್ನ ನಾನು ಸುಮ್ಮನೆ ಬಿಡಲ್ಲ, ನಾನೇನು ಮಾಡಬೇಕೋ ಅದನ್ನೇ ಮಾಡ್ತೀನಿ, ಹೊರಡಿ ಇಲ್ಲಿಂದ ಅಂತ ವಕೀಲರನ್ನು ಓಡಿಸೇ ಬಿಟ್ಟ. ವಿಶ್ವನಾಥ್ ಬೇಸರದಿಂದ ಹೊರಟು ಹೋದರು. ಹಯಗ್ರೀವ್ ಅಂದು ರಾತ್ರಿ ಪೂರ್ತಿ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ. ಅವಳ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಯಾರಿಗೋ ಫೋನ್ ಮಾಡಿ ಬರ ಹೇಳ್ದ. ಅಂಜನಾಳಿಗೆ ತನ್ನ ಪರಿಸ್ಥಿತಿ ಏನಾಗ್ತಿದೆ ಅಂತ ಅವಳಿಗೆ ಅರ್ಥವಾಗದ ಸ್ಥಿತಿ ಉಂಟಾಗಿತ್ತು. ಆ ರಾತ್ರಿ ಪೂರ್ತಿ ಅವಳು ಮನೆಯ ನೆಲದ ಮೇಲೆಯೇ ಸುಸ್ತಾಗಿ ಹಾಗೇ ನಿದ್ರೆಗೆ ಜಾರ್ಬಿಟ್ಲು. ಅತ್ತ ವಕೀಲ ವಿಶ್ವನಾಥ್ ಅವರು ಕೂಡ ಅಂಜನಾಳಿಗೆ ಫೋನ್ ಮಾಡಲಿಲ್ಲ. ಅವಳಿಗೆ ಸತ್ಯ ಹೇಳೋದಕ್ಕೆ ಅವ್ರ ಮನಸ್ಸಿಗೆ ಧೈರ್ಯ ಬರಲಿಲ್ಲ. ಅಮ್ಮ, ನಿನ್ನ ಆಸೆಗಳೆಲ್ಲ ಮಣ್ಣುಪಾಲಾದವು, ಆ ವ್ಯಕ್ತಿ ನಿಂಗೆ ಸಹಾಯ ಮಾಡೋದಕ್ಕೆ ಒಪ್ಪಲಿಲ್ಲ ಅಂತ ಒಬ್ಬ ಹೆಣ್ಣುಮಗಳಿಗೆ ಹೇಗೆ ತಾನೇ ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಅವರು ಅಂಜನಾಳಿಗೆ ವಿಷಯ ತಿಳಿಸದೆ ಸುಮ್ಮನಾಗ್ಬಿಟ್ರು. ಬೆಳಿಗ್ಗೆ ಸರಿಯಾಗಿ 6:30 ಗಂಟೆ ಸಮಯಕ್ಕೆ ಅಂಜನಾಳ ಕೋಣೆ ಬಾಗಿಲನ್ನು ಯಾರೋ ಜೋರಾಗಿ ತಟ್ಟಿದ್ರು. ನೆಲದ ಮೇಲೆ ಮಲಗಿದ ಅಂಜನಾ ಒಂದೇ ಸಮನೆ ಬೆಚ್ಚ ಬಿದ್ದು ಕಣ್ತೆರೆದ್ಲು. ಎದ್ದು ನಿಲ್ಲೋದಕ್ಕೆ ನೋಡಿದ್ರೆ ಅವಳು ಮೈಯಲ್ಲಿ ಶಕ್ತಿನೇ ಇರಲಿಲ್ಲ. ಏನೋ ಒಂಥರ ನಿಶಕ್ತಿ ಅವಳನ್ನ ಆವರಿಸ್ಕೊಂತು. ಕಳೆದ 2 ದಿನದಿಂದ ಅಂಜನಾ ಏನನ್ನೂ ತಿಂದಿರಲಿಲ್ಲ. ಜೊತೆಗೆ ತಡೆಯಲಾಗದ ದುಃಖ ಅವಳ ಕರುಳನ್ನು ಹಿಂಡುತ್ತಿತ್ತು. ಅತಿ ಕಷ್ಟದ ಮೇಲೆ ಅಲ್ಲೇ ಇದ್ದ ಗೋಡೆ ಆಸರೆ ಪಡೆದು ಹೇಗೋ ಎದ್ದು ನಿಂತಳು. ಕಣ್ಣುಗಳು ಉಚ್ಕೊಳ್ತಾ ಕೆದರಿ ಜುಟ್ಟನ್ನು ಸರಿಪಡಿಸ್ಕೊಳ್ತಾ ಬಂದು ಬಾಗಿಲು ತೆಗೆದ್ಲು. ಎದುರಿಗೆ ಕೆಲಸದವನು ಗೋಪಿ ತುಂಬ ಗಾಬರಿಯಿಂದ ನಿಂತಿದ್ದ. ಅಮ್ಮ, ನಿಮಗೋಸ್ಕರ ಹೊರಗೆ ಪೊಲೀಸ್ ಬಂದಿದ್ದಾರೆ ಅಂತ ಹೆದರ್ತಾ ಹೇಳ್ದ. ಆ ಮಾತು ಕೇಳಿದೆ ತಡ ಅಂಜನಾಳಿಗೆ ನಿದ್ರೆ ಮಂಪೆಲ್ಲ ಹೋಯಿತು. ಏನೋ ಪೊಲೀಸಾ? ನನಗೋಸ್ಕರ ಬಂದಿದ್ದಾರಾ? ಯಾಕೆ ಬಂದಿದ್ದಾರೆ ಅಂತ ಕಂಗಾಲಾಗೆ ಕೇಳಿದ್ಲು. ಗೋಪಿ ಗೊತ್ತಿಲ್ಲಮ್ಮ ಅಂದ. ಅಂಜನಾಳ ಮನಸ್ಸಿನಲ್ಲಿ ಏನೋ ಒಂಥರ ಭಯ, ತಳಮಳ ಶುರುವಾಯಿತು. ಏನೋ ದೊಡ್ಡ ಆಪತ್ತು ಬಂದಿದೆ ಅಂತ ಅರ್ಥ ಮಾಡಿಕೊಂಡ್ಳು. ಅವಳಿಗೆ ಗೋಪಿಗೆ ಅವ್ರಿಗೆ ಒಂದು 5 ನಿಮಿಷ ಕೂರೋದಕ್ಕೆ ಹೇಳು, ಆಮೇಲೆ ವಿಷಯ ತಿಳಿಯುವಂತೆ ನೋಡ್ಕೋ ಅಂತ ಹೇಳಿ ಕಳಿಸಿ ಬೇಗ ಬೇಗ ಮುಖ ತೊಳೆದು ಫ್ರೆಶ್ ಆದ್ಲು. ಅಪ್ಪ, ಯಾವ ಗಂಡಾಂತರ ಎದುರಾಗ್ತಿದೆಯೋ ತಿಳಿತಿಲ್ಲ, ದಯವಿಟ್ಟು ನೀನೇ ನನ್ನನ್ನು ಕಾಪಾಡು ಅಂತ ಮನಸ್ಸಿನಲ್ಲೇ ಬೇಡ್ಕೊಳ್ತಾ ಹೊರಗಡೆ ಬಂದಳು. ಹೊರಗೆ ಇನ್ಸ್ಪೆಕ್ಟರ್ ನಿಂತಿದ್ರು. ಅಂಜನಾ ಅವ್ರ ಬಳಿ ಬಂದು, ಏನಾಯ್ತು ಸರ್, ಯಾಕೆ ಬಂದಿದ್ದೀರಿ ಅಂತ ಕೇಳಿದ್ಲು. ಅವಳ ಸ್ಥಿತಿಯನ್ನು ನೋಡಿ ಇನ್ಸ್ಪೆಕ್ಟರ್ ಸ್ವಲ್ಪ ಮೃದುವಾಗಿಯೇ ಮಾತಾಡೋದಕ್ಕೆ ಶುರು ಮಾಡಿದ್ರು. ಹಲೋ ಮೇಡಮ್, ನೀವೀಗ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತ ನನಗೆ ಗೊತ್ತು. ಅದಕ್ಕೆ ತುಂಬಾ ಬೇಸರ ಇದೆ. ಆದರೆ ಇಂಥ ಸಮಯದಲ್ಲಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕಾಗಿದೆ, ಬೇರೆ ದಾರಿ ಇಲ್ಲ ಅಂದರು. ಅಂಜನಾ ಗಾಬರಿಯಿಂದ, ಏನಾಗಿದೆ ಸರ್, ನಿಜವಾಗ್ಲೂ ವಿಷಯ ಏನಂತ ನೇರವಾಗಿ ಹೇಳಿ ಅಂದ್ಲು. ಇನ್ಸ್ಪೆಕ್ಟರ್ ನೇರವಾಗಿ ವಿಷಯಕ್ಕೆ ಬಂದರು. ಮಿಸ್ಟರ್ ಹಯಗ್ರೀವ್ ಅವರು ನಿಮ್ಮ ಮೇಲೆ ಪೊಲೀಸ್ ದೂರು ನೀಡಿದ್ದಾರೆ. ಅಂಜನಾಳಿಗೆ ಈ ಹಯಗ್ರೀವ್ ಯಾರಂತ ತಿಳಿತಿರಲಿಲ್ಲ. ಅದಕ್ಕೆ ಅವಳು, ದೂರ ನನ್ನ ಮೇಲ? ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನಿಜಕ್ಕೂ ಯಾರೀ ಆ ಹಯಗ್ರೀವ್ ಅಂತ ದಬಾಯಿಸಿದ್ಲು. ಇನ್ಸ್ಪೆಕ್ಟರ್ ನಿಜವಾದ ವಿಷಯ ಹೊರ ಹಾಕಿದ್ರು. ನೀವು ನಿನ್ನೆ RK ಆಸ್ಪತ್ರೆಯಲ್ಲಿ ಆ ರೋಗಿ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದೀರಿ ಅಂತ, ನಿಮ್ಮ ಮೇಲೆ ಕಾನೂನು ಕ್ರಮ ತಗೋಬೇಕಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಮಾತು ಕೇಳಿ ಅಂಜನಾಳ ತಲೆ ಪೂರ್ತಿ ಖಾಲಿಯಾದಂತಾಗೋಯ್ತು. ಏನೋ ಅತ್ಯಾಚಾರಕ್ಕೆ ಯತ್ನಾನ? ಓ ಮೈ ಗಾಡ್, ಇನ್ಸ್ಪೆಕ್ಟರ್ ಸರ್, ನೀವೇನು ಮಾತಾಡ್ತಿದ್ದೀರಿ
ಅಂತ ತಲೆ ಹಿಡ್ಕೊಂಡು ದಿಕ್ಕೆ ತೋಚದಂಥವ್ರನ್ನ ಪ್ರಶ್ನಿಸಿದ್ಲು. ಇನ್ಸ್ಪೆಕ್ಟರ್ಗೂ ಇದು ತುಂಬ ವಿಚಿತ್ರವಾದ ದೂರ ಅನ್ನಿಸ್ತು. ಆದರೆ ದೂರು ಕೊಟ್ಟ ವ್ಯಕ್ತಿ ಸಾಮಾನ್ಯದವನಲ್ಲ, ದೊಡ್ಡ ಉದ್ಯಮಿ. ಅದಕ್ಕೆ ಅವ್ರು ಅಷ್ಟು ದೂರ ಬರಬೇಕಾಗಿ ಬಂತು. ಅವ್ರು ನಿಟ್ಟುಸಿರು ಬಿಡ್ತಾ, ಬೇಸರ ಮಾಡ್ಕೋಬೇಡಿ ಮೇಡಮ್, ದೂರು ಮಾತ್ರ ಅದೇ ಆಗಿದೆ. ನೀವೀಗ ನಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ಇಲ್ದಿದ್ರೆ ಒಂದು ಬಾರಿ ಆ ವ್ಯಕ್ತಿಯನ್ನು ಭೇಟಿಯಾಗಿ ಮಾತಾಡಿ. ನಾವಿನ್ನೂ ಕೇಸ್ ಫೈಲ್ ಮಾಡಿಲ್ಲ. ಒಂದು ಸಲ ಅವ್ರನ್ನ ಭೇಟಿಯಾಗಿ ವಿಷಯವನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಈ ಸಮಸ್ಯೆ ಬಗೆಹರಿಯಲ್ಲ. ನನ್ನ ಜೊತೆ ಆಸ್ಪತ್ರೆಗೆ ಬನ್ನಿ ಅಂದರು. ಅವ್ರ ಮಾತು ಕೇಳಿ ಅಂಜನಾಳಿಗೆ ಹುಚ್ಚಿಡ್ದಂಗೆ ಆಗೋಯ್ತು. ಒಬ್ಬ ಹೆಣ್ಣುಮಗಳು ಗಂಡಸಿನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಹೋದ್ಲು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನ ಆ ಇಡಿಯಟ್. ಅವನಿಗೇನಾದರೂ ಹುಚ್ಚಿಡ್ದಿದ್ಯಾ? ನಾನೇನಾದರೂ ಅರೆಸ್ಟ್ ಆದರೆ ನನ್ನ ಅಮ್ಮನ ಗತಿ ಏನಾಗಬೇಕು ಅಂತ ಒಳಗೊಳಗೆ ನೊಂದ್ಕೊಂಡ್ಬಿಟ್ಲು. ಆದರೆ ಅವಳು ಹೇಗೋ ಧೈರ್ಯ ತಂದುಕೊಂಡು, ಸರಿ ಇನ್ಸ್ಪೆಕ್ಟರ್, ನಾನು ಬರ್ತೀನಿ. ಅದಕ್ಕೂ ಮುನ್ನ ನಮ್ಮ ವಕೀಲರಿಗೆ ಒಂದು ಫೋನ್ ಮಾಡ್ತೀನಿ, ದಯವಿಟ್ಟು ಸ್ವಲ್ಪ ಇರಿ ಅಂತ ಹೇಳಿದ್ಲು. ಅವ್ರು ಸರಿ ಅಂತ ಹೊರಗೆ ಕಾಯೋದಕ್ಕೆ ಹೋದರು. ಅಂಜನಾಳ ಕೈ ಕಾಲುಗಳು ನಡುಗ್ತಿದ್ವು. ಅವಳು ಗಾಬರಿಯಿಂದ ವಕೀಲ ವಿಶ್ವನಾಥ್ ಅವರಿಗೆ ಫೋನ್ ಮಾಡಿದ್ಲು. ಅವ್ರು ತುಂಬ ಬೇಸರದಿಂದಲೇ ಫೋನನ್ನು ರಿಸೀವ್ ಮಾಡಿದ್ರು. ಅಂಜನಾ ಅಳ್ತಾ, ಅಂಕಲ್ ನನ್ನನ್ನು ಕಾಪಾಡಿ ಅಂತ ಮನೆಗೆ ಪೊಲೀಸ್ ಬಂದ ವಿಷಯನೆಲ್ಲ ವಿವರಿಸಿದ್ಲು. ವಿಶ್ವನಾಥ್ ಅವ್ರಿಗೆ ಆ ಮಾತು ಕೇಳಿ ತಲೆ ತಿರುಗ್ದಂತಾಗೋಯ್ತು. ಏನು ಅಂತ ಕಂಗಾಲ ಕೇಳಿ ನಿನ್ನೆ ಆಸ್ಪತ್ರೆಯಲ್ಲಿ ಹಯಗ್ರೀವ್ ಆಡಿದ ಮಾತು ವರ್ತನೆಗಳನ್ನ ನೆನಪಿಸ್ಕೊಂಡ್ರು. ಅವ್ರಿಗೆ ವಿಷಯ ಪೂರ್ತಿ ಅರ್ಥ ಆಯಿತು. ಅಂಜನಾ, ನೀನು ಆತಂಕ ಪಡಬೇಡ, ನೀನು ಆಸ್ಪತ್ರೆಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ ಅಂತ ಧೈರ್ಯ ಹೇಳಿದ್ರು. ಅಂಜನಾ ಸರಿ ಅಂತ ಇನ್ಸ್ಪೆಕ್ಟರ್ ಜೊತೆ ಆಸ್ಪತ್ರೆಗೆ ಹೋದ್ಲು. ದಾರಿಯುದ್ದಕ್ಕೂ ಅವಳು ಅಳುತ್ತಾನೇ ಇದ್ಲು. ಇನ್ಸ್ಪೆಕ್ಟರ್ಗೆ ಅವಳನ್ನ ನೋಡಿ ತುಂಬ ಕರುಣೆ ಅನ್ನಿಸ್ತು. ಬೇಸರ ಮಾಡ್ಕೋಬೇಡಿ ಮೇಡಮ್, ನನಗೆ ನಿಮ್ಮ ತಂದೆ ಚೆನ್ನಾಗಿ ಗೊತ್ತು, ತುಂಬ ಒಳ್ಳೆಯ ವ್ಯಕ್ತಿ, ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ. ಈಗ ಅವರು ಇಲ್ಲದ ಸಮಯದಲ್ಲಿ ನಿಮಗೆ ಇಂಥ ಕಷ್ಟ ಬಂದಿದೆ. ಈ ಕೇಸ್ ಕೋರ್ಟ್ವರೆಗೂ ಹೋಗಲ್ಲ, ಅವನು ಖಂಡಿತ ಕಂಪ್ಲೇಂಟ್ ವಾಪಸ್ ತಗೋತಾನೆ. ಇನ್ನೊಂದು ವಿಷಯ, ನಾನು ಈ ಮ್ಯಾಟರ್ ಹೊರಗೆ ಯಾರಿಗೂ ತಿಳಿಯದಂತೆ ನೋಡ್ಕೋತೀನಿ. ನಾನು ನಿಮಗೆ ಮಾತು ಕೊಡ್ತೀನಿ, ಅಳಬೇಡಿ ಅಂತ ಧೈರ್ಯ ಹೇಳ್ತಾ ಆಸ್ಪತ್ರೆಗೆ ಕರ್ಕೊಬಂದ. ಅಂಜನಾ ಕಣ್ಣೀರು ಒರೆಸ್ಕೊಳ್ತಾ ಅವರಿಗೆ ಥ್ಯಾಂಕ್ಸ್ ಹೇಳಿದ್ಲು. ಅವರು ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ವಕೀಲ ವಿಶ್ವನಾಥ್ ಅಲ್ಲಿಗೆ ಬಂದಿದ್ದರು. ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಹೊರಕಾಯೋದಕ್ಕೆ ವಿನಂತಿಸಿ ವಿಶ್ವನಾಥ್ ಅವರು ಅಂಜನಾಳನ್ನು ಕರ್ಕೊಂಡು ಹಯಗ್ರೀವ್ ಇದ್ದ ಕೋಣೆಗೆ ಹೋದರು. ಅಂಜನಾ ಇಲ್ಲಿಗೆ ಬರ್ತಾಳೆ ಎಂಬ ವಿಷಯ ಹಯಗ್ರೀವ್ಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಅವನು ಮನೆಯವ್ರನ್ನೆಲ್ಲ ತನ್ನ ಬಳಿ ಇರದಂತೆ ಹೊರ ಕಳಿಸಿದ್ದ. ಈಗ ಅವನ ಕಣ್ಣೆದುರು ಅಂಜನಾ ಮತ್ತು ವಕೀಲ ವಿಶ್ವನಾಥ್ ಬಂದು ನಿಂತರು. ಅಂಜನಾ ಅವನ ಮುಖ ನೋಡಲಾಗದೆ ಮುಜುಗರದಿಂದ ತಲೆ ತಗ್ಸಿ ನಿಂತಿದ್ಲು. ಹಯಗ್ರೀವ್ ಅವಳು ಬಂದಿದ್ದನ್ನು ನೋಡಿ ಮತ್ತಷ್ಟು ಕೋಪ ಮಾಡಿಕೊಂಡು, ಏನು ವಿಷಯ ಅನ್ನುವಂಥ ವಕೀಲರ ಕಡೆ ನೋಡ್ದ. ಅಂಜನಾಳ ಪರವಾಗಿ ವಿಶ್ವನಾಥ್ ಅವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ನೋಡಪ್ಪ ಹಯಗ್ರೀವ್, ಏನಿದು, ನೀನು ಯಾಕೆ ಈ ರೀತಿ ಮಾಡ್ತಿದ್ದೀ? ನಿನ್ನೆ ನಿನಗೆ ಅಂಜನಾಳ ಪರಿಸ್ಥಿತಿಯಲ್ಲೆಲ್ಲ ವಿವರಿಸಿದೆ ಅಲ್ವಾ? ನೀನು ಸಹಾಯ ಮಾಡ್ತೀಯ ಅಂದ್ಕೊಂಡ್ರೆ ಈ ಅನಾಥ ಹೆಣ್ಮಗಳ ಮೇಲೆ ಅತ್ಯಾಚಾರದ ಯತ್ನದ ಕೇಸ್ ಹಾಕ್ತಿದೆಯಲ್ಲಪ್ಪ, ಇದು ಸರಿಯಾಗಲ್ಲ ಕಣಪ್ಪ ಅಂತ ಸ್ವಲ್ಪ ಧ್ವನಿ ತಗ್ಗಿಸಿನೇ ಅವನ ಮುಂದೆ ಹೇಳಿದ್ರು. ಹಯಗ್ರೀವ್ ರೇಗಾಡ್ತಾ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಕೆ ಮೇಲೆ ಕೇಸ್ ಹಾಕಿರೋದು 100ಕ್ಕೆ 100 ಸರಿ. ನನ್ನ ಅನುಮತಿನಿ ಇಲ್ಲದೆ ನನ್ನ ರೂಮಿಗೆ ಬಂದು ನನಗೆ ಮುತ್ತಿಡ್ತಾಳೆ ಅಂದಮೇಲೆ ನಾನು ಸುಮ್ಮನೆ ಬಿಡಬೇಕಾ ಅಂತ ಅಂದ. ಅವನ ಆ ಹಗೂರವಾದ ಮಾತುಗಳು ಕೇಳಿ ಅಂಜನಾಳಿಗೆ ತಡೆಯಲಾಗದ ಕೋಪ ಬಂತು. ತಲೆ ಎತ್ತಿ ಅವನ್ನ ದಿಟ್ಟಿಸಿ ನೋಡಿದ್ಲು. ಹಯಗ್ರೀವ್ ಆಗ ಅವಳ ಮುಖವನ್ನು ನೋಡ್ದ. ಇಬ್ಬರ ಕಣ್ಣುಗಳು 2 ನಿಮಿಷಗಳ ಕಾಲ ಹಾಗೆ ಒಂದನೊಂದು ನೋಡುತ್ತಾ ನಿಂತವು. ಅವನು ಏನೋ ಹೇಳೋದಕ್ಕೋದ, ಆದರೆ ಅಂಜನಾ ಅಸಹ್ಯ ಪಡ್ತಾ, ಹೇಯ್, ನಾನೇನು ನಿನ್ನ ಅಂದವನ್ನು ನೋಡಿ ಇಷ್ಟಪಟ್ಟು ನೀವು ಮುತ್ತಿಟ್ಟ? ನೀನು ಕೋಮದಲ್ಲಿ ಬಿದ್ದಿದ್ದವನು ಹಾಗೆ ಬಿದ್ದಿರಬೇಕಿತ್ತಲ್ಲ. ಯಾರು ನಿನಗೆ ಚಂಗನೆ ಎತ್ತು ಕೂತ್ಕೊಳ್ಳೋಕೆ ಹೇಳಿದ್ರು? ನನಗೆ ಹೇಗೆ ಗೊತ್ತು ನೀನು ತಕ್ಷಣ ಕಣ್ಬಿಟ್ಬಿಡ್ತೀಯಾ ಅಂತ ರೇಗದ್ಲು. ಅವಳ ಮಾತು ಕೇಳಿ ವಕೀಲ ವಿಶ್ವನಾಥ್ ಅಂತೂ ಬೆಚ್ಚಿ ಬಿದ್ದುಬಿಟ್ರು. ಅಯ್ಯೋ ಅಮ್ಮ ಅಂಜನಾ, ಸುಮ್ಮನಿರು, ಈ ರೀತಿ ತರಾತುರಿ ಮಾಡಬೇಡ ಅಂತ ಅವಳನ್ನ ತಡೆದ್ರು. ಹಯಗ್ರೀವ್ ಮತ್ತಷ್ಟು ಕೆರಳಿ, ಹೌದು, ನನಗೆ ಗೊತ್ತು, ನೀನು ಇಷ್ಟಪಟ್ಟು ಮಾಡಿಲ್ಲ, ನಿನ್ನ ಸ್ವಾರ್ಥಕ್ಕಾಗಿ, ನಿನ್ನ ಅಗತ್ಯಕ್ಕಾಗಿ ನನ್ನನ್ನು ಬಳಸ್ಕೊಂಡು ನಾಟಕ ಆಡಿದ್ಯಾ. ಇದೆಲ್ಲ ಯಾವುದಕ್ಕಾಗಿ? ಕೇವಲ ಆ ಹಣ ಆಸ್ತಿಗೋಸ್ಕರ ತಾನೇ? ವಂಚಕಿ ನೀನು. ನಿನ್ನಂಥ ಹೆಣ್ಮಕ್ಳನ್ನ ಕಂಡ್ರೆ ನನಗೆ ಅಸಹ್ಯ ಹುಟ್ಟುತ್ತೆ. ಅದಕ್ಕೆ ನಿಂಗೆ ತಕ್ಕ ಪಾಠ ಕಲಿಸ್ಬೇಕಂತಾನೆ ಕೇಸ್ ಕೊಟ್ಟಿದ್ದು. ಜೈಲಿಗೆ ಹೋದರೆ ನಿನ್ನಂಥ ಹೆಣ್ಮಕ್ಳಿಗೆ ಬುದ್ಧಿ ಬರುತ್ತೆ ಅಂತ ಕಠೋರ ಉದ್ಗಾರಗಳನ್ನ ತೆಗೆದ. ಅಂಜನಾಳಿಗೆ ಒಳಗೊಳಗೆ ಭಯ ಆಗ್ತಿದ್ರು. ಮೈಯಲ್ಲಿ ತ್ರಾಣ ಇಲ್ದಿದ್ರು ಕಣ್ಣಿಗೆ ಬರ್ತಿದ್ದ ನೀರನ್ನು ಒರೆಸ್ಕೊಳ್ತಾ ಆಕ್ರೋಶದಿಂದ ಕೂಗಿದ್ಲು, ಹೇಯ್, ಯಾರಿಗೆ ವಂಚಕೆ ಅಂತೀಯ? ನಾನು ಯಾರನ್ನು ವಂಚಿಸಿದ್ದೀನಿ? ನನ್ನ ವಂಚಕೆ ಅನ್ನೋದಕ್ಕೆ ನಿನಗೆ ಎಷ್ಟು ಧೈರ್ಯ ಅಂತ ಕೆಂಡಮಂಡಲವಾದ್ಲು. ಹಯಗ್ರೀವ್ ಗಂಭೀರವಾಗಿ, ನಾನಲ್ಲ, ನಿಮ್ಮ ತಂದೆಯ ದೊಡ್ಡ ವಂಚನೆ ಮಾಡಿದ್ದಾರೆ ಅಂದ. ಆ ಮಾತು ಕೇಳಿ ಅಂಜನಾ ದಿಗ್ಭ್ರಮೆಗೊಂಡು ನಿಂತುಬಿಟ್ಲು.
ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ಮೊದಲೇ ನೋಡಿ. ಥ್ಯಾಂಕ್ ಯು.